ಗುಡ್ ಮಾರ್ನಿಂಗ್ ವೆಸಿಶ್. ಗುಡ್ ಮಾರ್ನಿಂಗ್. ಓಕೆ, ಇವತ್ತೊಂದು ಹೊಸ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅದು ಬಂದ್ಬಿಟ್ಟು ತುಂಬ ಖುಷಿ ಆಗುತ್ತೆ. ಅಂದರೆ ಕಂಪ್ನಿ ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದೆ. ಅಂದರೆ ಇದ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ಸ್ ತೊಗೊಂಡು ಸಾಕಷ್ಟು ಜನಕ್ಕೆ ಇದನ್ನು ನಾವು ಶೇರ್ ಮಾಡ್ತಾ ಹೋಗೋಣ. ಸಾಕಷ್ಟು ಜನಕ್ಕೆ ಒಂದು ಏನು ಹೆಲ್ತ್ ಇಶ್ಯೂಸ್ ಇದೆ, ಅಂದರೆ ಸಾಕಷ್ಟು ಜನಕ್ಕೆ ಇವಾಗ ಸಾಕಷ್ಟು ಸಮಸ್ಯೆ ಇರುವಂಥ ಒಂದು ಪ್ರಾಬ್ಲಮ್ ಇವಾಗ ಹೇಳ್ಬಿಟ್ಟು, ಯಾಕೆಂದರೆ ಚಿಕ್ಕ ವಯಸ್ಸಿಗೆ ಏಜ್ ಆಗ್ತಾ ಬರ್ತಾರೆ. ಮತ್ತು ಆಲ್ಮೋಸ್ಟ್ ಎಲ್ಲ ಇದೆ. ಅದ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಇವತ್ತು ವೆಸ್ಲಿಮ್ ಸೆಲ್ಫ್ ಪವರ್ ಬಗ್ಗೆ ನಿಮಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಅದೇ ಥರ ಒಂದು ವೆಸ್ಲಿಮ್ ಯೂಲಿನ್ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ತಿಳಿಸ್ಕೊಟ್ಟು ವೆಸ್ಲಿಮ್ ಸೆಲ್ಫ್ ಪವರ್ ಬಗ್ಗೆ ತಿಳಿಸ್ಕೊಳ್ಳೋಣ. ಆ್ಯಕ್ಚುಲಿ ಗೊತ್ತಿಲ್ಲ ಆಲ್ಮೋಸ್ಟ್ ಯಾಕೆ ನಾವೆಲ್ಲ ಮಾತ್ರೆಗಳು ತಗೊಳ್ತಾ ಇರ್ತೀವಿ, ಆದ್ರೂ ಏನಕ್ಕೆ ಅಷ್ಟು ಪವರ್ ಅಂದರೆ ನಮಗೆ ಆಕ್ಟಿವ್ನೆಸ್ ಸಿಗಲ್ಲ, ಅಂದರೆ ಎನರ್ಜಿಟಿಕ್ ಕಮ್ಮಿ ಆಗ್ತಾ ಬರುತ್ತೆ. ಏನಕ್ಕೆ ಅಂತ ನೋಡ್ಕೊಂಡಾಗ ಆಲ್ಮೋಸ್ಟ್ ಎಲ್ಲರೂ ಏಜ್ ಆಗ್ತಾ ಇದೆ. ಇವಾಗಿನ ಒಂದು ಸಿಚುವೇಶನ್ ಅಂದರೆ ಪ್ರೀಮೇಜ್ ಚಿಕ್ಕ ವಯಸ್ಸಿಗೆ ಒಂಥರ ಏಜ್ ಆಗಿರೋ ಥರ ಇರ್ತಾರೆ. ಅಂದರೆ ಎಲ್ಲರೂ ತೊಗೊಳ್ತಾರೆ, ಆದ್ರೂ ಒಂಥರ ವಯಸ್ಸಾಗ್ತದೆ. ಅಂದರೆ ಬೇಕಾಗಿರೋ ಫುಡ್ ತೊಗೊಳ್ತಾ ಇಲ್ಲ, ಬಾಡಿಗೆ ಏನು ಬೇಕೋ ಅದನ್ನ ತೊಗೊಳ್ದೇನೆ ಬೇರೆ ಅಂದರೆ ಟೇಸ್ಟಿ ಫುಡ್ಸ್ ತೊಗೊಂಡು ಏನಾಗ್ತಾಯಿದೆ, ಒಬೆಸಿಟಿ ಜಾಸ್ತಿ ಆಗ್ತಿರ್ತಾರೆ, ಸಾಕಷ್ಟು ಸಮಸ್ಯೆಗಳು ಹೆಲ್ತ್ ಇಶ್ಯೂಸ್ ಪ್ರಾಬ್ಲಮ್ ಆಗ್ತಾಯಿದೆ. ಅದ್ರ ಜೊತೆಗೆ ಎಲ್ಲನೂ ತೊಗೊಳ್ತಾರೆ, ಆದ್ರೂ ಏನಕ್ಕೆ ಏಜ್ ಆಗ್ತಿರೋದ್ರ ಬಗ್ಗೆ ತಿಳ್ಸ್ಕೊಳಕ್ಕೆ ಇವತ್ತು ತಿಳ್ಸ್ಕೊಡ್ತೀನಿ. ಆ್ಯಕ್ಚುಲಿ ಪ್ರೀಮೇಚರ್ ಏಜಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಇದು ಸಾಕಷ್ಟು ಜನಕ್ಕೆ ಹೆಲ್ತ್ ಬಗ್ಗೆ ಅಷ್ಟು ನಾಲೆಜ್ ತಿಳ್ಕೊಳಕ್ಕೆ ಹೋಗಲ್ಲ, ಅಂದರೆ ಆರೋಗ್ಯದ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರಲ್ಲ. ಆ್ಯಕ್ಚುಲಿ ಅದ್ರ ಬಗ್ಗೆ ನೀವು ಕಂಪ್ಲೀಟ್ ತಿಳ್ಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಆ್ಯಕ್ಚುಲಿ ಗೊತ್ತಿಲ್ಲ ಇವಾಗಿರೋ ಸಿಚುವೇಶನಲ್ಲಿ ಏನಾಗ್ತದೆ, ಸಾಕಷ್ಟು ಜನಕ್ಕೆ ಒಬೆಸಿಟಿ ಜಾಸ್ತಿ ಆಗ್ತದೆ. ಅಂದರೆ ಏನು ಮಾಡ್ತಾ ಇದ್ದಾರೆ, ಎಲ್ಲ ಹೊರಗಡೆ ಫುಡ್ಸು, ಟೇಸ್ಟಿ ಫುಡ್ಸು, ಅಂದರೆ ಬಾಡಿಗೆ ಏನು ಬೇಕೋ ಅದನ್ನು ಕೊಡ್ತಾರೆ. ಸೊಪ್ಪು ತರಕಾರಿ ಕೊಡೋದು ಏನು ಮಾಡ್ತಾರೆ, ಟೇಸ್ಟಿಗೆ ಹೋಗ್ತಾರೆ. ಅಂದರೆ 5 ಗಂಟೆ ಸಾಯಂಕಾಲ ಆಗ್ತಾರೆ ಏನು ಮಾಡ್ತೀವಿ, ಪಾನಿಪುರಿ ಮತ್ತು ಏನು ಬೇಕ್ರಿ ಫುಡ್ಸ್ ಎಲ್ಲ ತಿಂದು ಏನು ಮಾಡ್ತೀವಿ, ನಾವು ಟೇಸ್ಟಿಗೆ ತೊಗೊಳೋದ್ರೆ ನಮ್ಮ ಆರೋಗ್ಯದ ಬಗ್ಗೆ ಯಾರು ಕೇರ್ ತೊಗೊಳ್ತಾ ಇರೋದ್ರಿಂದ ಕಾರಣದಿಂದ ಇದು ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಚಿಕ್ಕ ವಯಸ್ಸು ಯಾಕೆ ಏಜ್ ಆಗಿರೋ ಥರ ಇದ್ದಾರೆ ಅಂದರೆ ಅವರು ಏನು ಮಾಡೋದು, ಬಾಡಿ ಬಗ್ಗೆ ಏನು ಬೇಕೋ ಅದು ಕೊಡ್ತಾಯಿಲ್ಲ, ಬೇರೆ ಪದಾರ್ಥನ ತಿಂತಾ ಇದ್ದಾರೆ. ಹೊರಗಡೆ ಟೇಸ್ಟಿ ಫುಡ್ ತೊಗೊಳ್ತಾರೆ. ಅಂದರೆ ಆರೋಗ್ಯಕ್ಕೆ ಏನು ಬೇಕೋ ಅದನ್ನ ತೊಗೊಳ್ತಾರೆ. ಸೊಪ್ಪು ತರಕಾರಿಗಳೆಲ್ಲ ಕಮ್ಮಿ ಮಾಡ್ತಾರೆ. ಇದರಿಂದ ಒಬೆಸಿಟಿ ಆಗ್ತಾಯಿದೆ. ನೀವು ನೋಡಿದಂಗೆ ಕೆಲಸಗಳು ಮಾಡ್ತಾರೆ. ಮುಂಚೆ ಮನೆ ಕೆಲಸ ಮಾಡ್ತಿರೋ ಎಲ್ಲ ಕೆಲಸ ಮಾಡ್ತಾರೆ. ಇವಾಗ ಏನು ಮಾಡ್ತಾರೆ, ಎಲ್ಲ ಮಿಷಿನ್ಸ್ ಬಂದ್ಬಿಡುತ್ತೆ ಕೆಲಸ ಮಾಡೋಕ್ಕೆ. ಮನುಷ್ಯನಿಗೆ ಕೆಲಸ ಕಮ್ಮಿ ಆಗ್ತಾ ಇದೆ, ಎಲ್ಲ ಮಿಷಿನ್ ವರ್ಕ್ ಆಗ್ತಾ ಇರೋದ್ರಿಂದ ಕಾಯಿಲೆಗಳು ಜಾಸ್ತಿ ಆಗ್ತವೆ, ಒಬೆಸಿಟಿನೂ ತೂಕ ಜಾಸ್ತಿ ಆಗ್ತದೆ, ಅದರಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಅದೇ ನೋಡೋಕೆ ಆಲ್ಮೋಸ್ಟ್ ನಿಮಗೆ ಸ್ಟ್ರೆಸ್, ಟೆನ್ಷನ್ ಲೈಫ್, ಎಲ್ರಿಗೂ ಪ್ರೆಷರ್. ಇವಾಗಿನ ಸಿಚುವೇಶನ್ ಯಾವ್ದಂದ್ರೆ ಟೆನ್ಷನ್ ಜಾಸ್ತಿ, ಎಲ್ರಿಗೂ ಒತ್ತಡದ ಪ್ರೆಷರ್, ಕೆಲಸ ಪ್ರೆಷರು, ಏನೇನೋ ಪ್ರೆಷರ್ಸ್ ಜಾಸ್ತಿ ಇರೋದ್ರಿಂದ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗ್ತದೆ. ನಿದ್ದೆ ಸರಿಯಾಗಿ ಮಾಡೋದ್ರಿಂದ ಸ್ಟ್ರೆಸ್ ಆಗ್ತದೆ. ಪೊಲ್ಯೂಷನ್ ಇಂದ ನಮ್ಗೆ ಹಾಳಾಗ್ತದೆ. ನಾವೆಲ್ಲನೂ ತೊಗೊಳ್ತಾ ಇದೀವಿ, ಸ್ಪಿಲ್ನ ತೊಗೊಳ್ತಾ ಇದೀವಿ, ನೋನಿ ತೊಗೊಳ್ತಾ ಎಲ್ಲ ತೊಗೊಳ್ತಾ ಇದೀವಿ. ಅದನ್ನು ಏನಕ್ಕೆ ಈ ಥರ ಪೊಲ್ಯೂಷನಿಂದ ಹಾಳಾಗ್ತದೆ, ಯಾರೋ ಒಬ್ಬ ವ್ಯಕ್ತಿ ನಮ್ಮ ಮುಂದೆ ಬಂದು ಸಿಗರೇಟ್ ಸೇದಾಗ ಏನಾಗುತ್ತೆ, ಆ ಸಿಗರೇಟ್ ವಾಸನೆ ಹೋದಾಗ ನಮ್ಮಲ್ಲಿರುವಂಥ ಒಂದು ಸೆಲ್ಸ್ಗಳು ಏನಾಗುತ್ತೆ ಡ್ಯಾಮೇಜ್ ಆಗ್ತಾ ಬರುತ್ತೆ. ಅಂದರೆ ಇಂಪ್ರೂವ್ಮೆಂಟ್ ಆಗ್ತಾ ಇರೋ ಜಾಗದಲ್ಲಿ ಇದು ಡಿಫಾಲ್ ಆಗ್ತಾ ಬರ್ತಾ ಇದೆ, ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಪೊಲ್ಯೂಷನ್ ಇಂದ ನಮ್ಗೆ ಏನಾಗುತ್ತೆ, ಹೆಲ್ತ್ ಪ್ರಾಬ್ಲಮ್ ಆಗ್ತದೆ. ಸೂರ್ಯದಿಂದ ಹೊರಗಡೆನೇ ಜಾಸ್ತಿ ಬಿಸಿಲಲ್ಲಿ ಕೆಲಸ ಮಾಡ್ತಾರೆ, ನಮ್ದು ಎನರ್ಜಿ ಲೆವೆಲ್ಸ್ ಕಮ್ಮಿ ಆಗ್ತಾಯಿದೆ. ಮತ್ತು ನಾವು ಏಜ್ ಆಗ್ತಾ ಇದೆ ಅಂದರೆ ಸನ್ ಏನೋ ಒಂದು ನಮ್ಮ ಸ್ಕಿನ್ ಬಿದ್ದಾಗ ಏನಾಗುತ್ತೆ, ಸ್ಕಿನ್ ಎಲ್ಲ ಜೋತ್ ಬೀಳೋದು ಇದಾಗಲಿ, ಮತ್ತು ಕಪ್ ಇರಲಿ, ಸ್ಕಿನ್ ಬರ್ನ್ ಎಲ್ಲ ಈ ಥರ ಒಂದು ಸಿಚುವೇಶನಿಂದ ಪ್ರಾಬ್ಲಮ್ ಆಗ್ತಾಯಿದೆ. ಇದರಿಂದ ಸಾಕಷ್ಟು ಫ್ರೀ ರೆಡಿಕಲ್ಸ್ ನಮ್ಮ ಬಾಡಿನ ಅಟ್ಯಾಕ್ ಮಾಡೋದ್ರಿಂದ ಸಾಕಷ್ಟು ಇದೆ ಚಿಕ್ಕ ವಯಸ್ಸಿಗೆ ಒಂಥರ ಏಜ್ ಆಗಿರೋ ಥರ ಆಗ್ತಾ ಇದೆ. ಅದಕ್ಕೋಸ್ಕರ ನೋಡಿ, ಸಾಕಷ್ಟು 100 ಜನದಲ್ಲಿ ಇಂಪ್ಯಾಕ್ಟ್ ಆಫ್ ಫ್ರೀ ರೆಡಿಕಲ್ಸ್ ಯಾವ ಥರ ಹಿಂಗೆ ಇದಾಗುತ್ತೆ ಅಂತ ನೋಡೋದಾಗ, ಸೆಲ್ಸ್ ಡ್ಯಾಮೇಜ್ ಆಗ್ತದೆ ಅಂತ ನೋಡಿದ್ರೆ 50% ಆಫ್ ಇಂಡಿಯನ್ ಅಡಲ್ಟ್ಸ್ ರಿಪೋರ್ಟ್ ವಿಸಿಬ್ಲೆಸ್ ಆಫ್ ಏಜಿಂಗ್. ಅಂದರೆ ಸಾಕಷ್ಟು ಜನ ಚಿಕ್ಕ ವಯಸ್ಸು ಹುಡುಗರುಗಳಿಗೂ ಗೊತ್ತಾಗ್ತಾಯಿಲ್ಲ ಅವ್ರಿಗೆ ಏಜ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಅಂದರೆ ಈ ಥರ ಒಂದು ಹೆಲ್ತಿ ಫುಡ್ ತಿಂದರೆ ಒಂದು ಇದಾಗ್ತದೆ, ಅಂದರೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಮತ್ತು ಬೇರೆ ಥರ ಒಂದು ರ್ಯಾಡಿಕಲ್ಸ್ ಡ್ಯಾಮೇಜ್ನ ಮಾಡ್ಕೊಳ್ತಾರೆ, ಸೆಲ್ಸ್ನ ಡ್ಯಾಮೇಜ್ ಮಾಡ್ಕೊಳ್ತಾ ಇದ್ದಾರೆ. ಅದು 30% ಆಫ್ ಆಕ್ಟಿವಿಟಿ. ಇನ್ನೂ ಸಾಕಷ್ಟು ಜನ 30% ಜನ ಏನು ಮಾಡಿದರೆ, ಇಲ್ಲ ನಂದು ಏಜ್ ಆಗ್ತಾರೆ, ಒಂದು ಪ್ರೋಸೆಸ್ ಗೊತ್ತಾಗ್ತಾ ಇರುತ್ತೆ, ನನಗೆಲ್ಲ ಏಜ್ ಆಗ್ತಾರೆ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಏನು ಬೇಕು ಸ್ಟೆಪ್ನ ಅವ್ರು ತೊಗೊಳ್ತಾ ಹೋಗ್ತಾರೆ. ಏನಾಗ್ಬೋದು, ಸೆಲ್ಸ್ ಡ್ಯಾಮೇಜ್ ನೋಡಿ, ಏಜ್ ರಿಲೇಟೆಡ್ ಚೇಂಜಸ್ ಆಗ್ತಾ ಬರುತ್ತೆ. ನೋಡಿ, ಒಬ್ಬ ಟೈಟ್ನಿಂಗ್ ಏಜ್ ಚಿಕ್ಕ ವಯಸ್ಸಲ್ಲಿ ಏನಾಗ್ತದೆ, ಹೆಂಗಾಗಿರುತ್ತೆ, ಟೈಟ್ನಿಂಗ್ ಆಗ್ತಾ ಬರುತ್ತೆ, ಹೋಗ್ತಾ ಏನಾಗುತ್ತೆ, ಜೋತ್ ಬೀಳ್ತಾ ಬರುತ್ತೆ, ಲೈನ್ಸ್ ಬರ್ತದೆ, ಈ ಒಂದು ಮಾರ್ಕ್ಸ್ ಬರ್ತಾ ಇರುತ್ತೆ, ಲೈನ್ಸ್ ಬರ್ತದೆ. ಮತ್ತು ಲೂಸ್ ಸ್ಕಿನ್ನು ಏರ್ ಅಂದರೆ ಗೊತ್ತಿರೋಂಗೆ ಚಿಕ್ಕ ವಯಸ್ಸಿಗೆ ಏನಾಗ್ತದೆ, ವೈಟ್ ಏರ್ಸ್ ಬರ್ತಾ ಇದೆ. ಇವೆಲ್ಲ ಒಂದು ಕಾರಣಗಳು, ಅಂದರೆ ಏಜ್ ರಿಲೇಟೆಡ್ ಚೇಂಜಸ್ ಅಕರಿಂಗ್ ಅರ್ಲಿ ದೆನ್ ಎಕ್ಸ್ಪೆಕ್ಟ್. ನಾವು ಅನ್ಕೊಳ್ಳೋಕ್ಕಿಂತ ಮುಂಚೆ ಏನಾಗ್ತಾಯಿದೆ, ಒಬ್ಬ ಚಿಕ್ಕ ವರ್ಷ ನೋಡಿ, ಇವಾಗ ಮುಂಚೆ 50 ವರ್ಷ 100 ವರ್ಷದವರು ಅಂತ ಚೆನ್ನಾಗಿದ್ರು, 70 ವರ್ಷ ಚೆನ್ನಾಗಿ. ಇವಾಗ ಏನಂದರೆ 50 ವರ್ಷ 40 ವರ್ಷದವರು ಏನಾಗ್ತದೆ, 30-40 ವರ್ಷದವರೆ 70 ವರ್ಷ ಥರ ಕಾಣಿಸ್ತಾ ಇದ್ದಾರೆ. ನಿಮಗೆ ಪ್ರಾಬ್ಲಮ್ ನೋಡಿ, ಬೇಕಾದ್ರೆ ಚೇಂಜಸ್ ಆಗ್ತದೆ, ಬಾಡಿ ಸ್ಟೈಲಿಂದ ಚೇಂಜ್ ಆಗ್ತದೆ. ಇಂಪಾರ್ಟೆನ್ಸ್ ಆಫ್ ಹೆಲ್ತಿ ಸೆಲ್ಸ್, ನಾವು ಆರೋಗ್ಯವಾಗಿರಬೇಕು, ನಮ್ಮ ಬಾಡಿ ಮೇಲೆ ಏನಿರ್ತದೆ ತುಂಬ ಇಂಪಾರ್ಟೆಂಟು. ಫಸ್ಟ್ ನಮ್ಮ ರೋಗ ನಿರೋಧಕ ಶಕ್ತಿನ ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತೆ ಫಸ್ಟ್ ಆಫ್ ಆಲ್. ಆಮೇಲೆ ನಾವು ತೊಗೊಳೋದು ಡೈಲಿ ನಾವು ಸೆಲ್ಯುಲರ್ನ ತೊಗೋಬೇಕು. ಸೆಲ್ಯುಲರ್ ನಮ್ಗೆ ಗೊತ್ತಿಲ್ಲ, ನಾವು ಸಪ್ಲಿಮೆಂಟ್ಸ್ ತೊಗೋಬೇಕು, ಡೋನಿ ಅಲೋವೆರಾನೆಲ್ಲ ತೊಗೊಳೋದ್ರಿಂದ ಆರೋಗ್ಯವಾಗಿರ್ತೀವಿ. ಅದ್ರ ಅಂದ್ಬಿಟ್ಟು ನ್ಯೂಟ್ರಿಯೆಂಟ್ ಅಪ್ಟೇಕ್, ಅದು ಎನರ್ಜಿ ಪ್ರೊಡಕ್ಷನ್ ಆಗಬೇಕು. ನಾವು ಏನು ತೊಗೊಳ್ತೀವಿ ಅದು ಎನರ್ಜಿ ಕನ್ವರ್ಟ್ ಆದ್ರೇ ಅದು ವರ್ಕ್ ಆಗುತ್ತೆ, ಇಲ್ಲಾಂದರೆ ವರ್ಕ್ ಆಗಲ್ಲ ಆ್ಯಕ್ಚುಲಿ. ಅದ್ರ ಅಂದ್ಬಿಟ್ಟು ನೋಡಿ, ವೇಸ್ಟ್ ನಮ್ಮ ಬಾಡಿನಲ್ಲಿ ಡಿಟಾಕ್ಸ್ ಮಾಡ್ಕೋಬೇಕು. ವರ್ಷಕ್ಕೊಂದ್ಸಲ ನೋಡಿ ಕ್ಲೆನ್ಸ್ ಮಾಡ್ಕೋಬೇಕು. ಕ್ಲೆನ್ಸ್ ಮಾಡ್ತಾರಲ್ಲ ಸಾಕಷ್ಟು ತಿಂದ ಹತ್ರ ಕ್ಲೆನ್ಸ್ ಮಾಡ್ತಾರಲ್ಲ,
ಇನ್ನು ಗ್ರೋತ್ ಸಾಕಷ್ಟು ಜನ ಮಕ್ಕಳು ನೋಡಿ ಡೆವಲಪ್ಮೆಂಟ್ ಆಗ್ತಾರೆ, ಲೈಟ್ ಬರ್ತಾರಲ್ಲ, ಸರಿ ಗ್ರೋತ್ನೆಸ್ ಆಗ್ತಾರಲ್ಲ, ಏನಕ್ಕೆ ಅಂದರೆ ಇದೆಲ್ಲ ಇದಾಗ್ತಿರುತ್ತೆ. ಮತ್ತು ಇಂಪ್ರಾಪರ್ ಮೆಟಬಾಲಿಕ್ ಪ್ರೋಸೆಸ್ ನೀವು ಏನು ತೊಗೊಳೋದನ್ನು ನಾವು ತಿನ್ನು ಊಟ ಎಲ್ಲ ಮಾಡ್ತಾ ಇದ್ದೀವಿ ಅಂದರೆ ಎನರ್ಜೆಟಿಕ್ಸ್ ಕನ್ವರ್ಟ್ ಆಗ್ತಾ ಇಲ್ಲ. ಇದೊಂದು ಒಂದು ಬಾಡಿ ಸ್ಟ್ರಕ್ಚರ್ ಸಪೋರ್ಟ್ ಆಗ್ತಾರೆ. ಈ ಥರ ಒಂದು ಸಮಸ್ಯೆಗಳಿಂದ ಹ್ಯೂಮನ್ ಅದೇ ಹೆಲ್ತ್ ಸೆಲ್ಸ್ ಇದಾಗ್ತಾ ಇದೆ. ಅದಕ್ಕೋಸ್ಕರ ನೋಡೋಕೆ ಹೋದಾಗ ನಮ್ಮೊಂದು ವೆಸ್ಟೇಜ್ ಕಂಪ್ನಿ ನೋಡಿ ಸೆಲ್ ಪವರ್ ಅಂತೇಳಿ ಒಂದು ಕ್ಯಾಪ್ಸೂಲ್ಸ್ನ ಮಾಡ್ಕೊಟ್ಟಿದೆ. ಅದು ಬಂದು ಆಕ್ಸಿಡೇಟಿವ್ ಡ್ಯಾಮೇಜ್ ಅಂದರೆ ನಮ್ಮ ಬಾಡಿನಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ತಿರ್ಗಾ ರಿಕವರಿ ಮಾಡೋದಕ್ಕೆ ಒಂದು ಬೆಸ್ಟ್ ಸಪ್ಲಿಮೆಂಟ್ನ ಮಾಡಿಕೊಟ್ಟಿದ್ದಾರೆ. ಮ್ಯಾನೇಜ್ ಮಾಡೋದಕ್ಕೆ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನಾವು ಏನೇ ಒಂದು ಸಪ್ಲಿಮೆಂಟ್ಸ್ ತೊಗೊಳ್ತಾ ಇರೋದು ಜೊತೆಗೆ ತೊಗೊಳೋದ್ರಿಂದ ಬೇಗ ರಿಕವರಿ ಆಗಿ ಬೇಗ ಚೆನ್ನಾಗಿರೋದಕ್ಕೆ ತುಂಬ ಬೇಗ ಕಾಯಿಲೆನೂ ಬೇಗ ರಿಕವರಿ ಆಗುತ್ತೆ. ಹೆಂಗಾಗಿ ಇಟ್ಕೊಳ್ಳೋಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನು ಮಾಡ್ಬೋದು, ಸಪೋರ್ಟ್ ಹೆಲ್ತ್ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಮೈಕ್ರೋನ್ಯೂಟ್ರಿಯೆಂಟ್ನ ಅಬ್ಸರ್ವ್ ಮಾಡ್ತಾ ಬರುತ್ತೆ. ನಾನು ಏನು ತೊಗೊಂಡ್ರು ಬಾಡಿಗೆ ತೊಗೊಂಡಿದ್ದನ್ನ ಬೇಗ ಅಬ್ಸರ್ವ್ ಮಾಡಿ ಬಾಡಿಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಮತ್ತು ಎನರ್ಜಿಟಿಕ್ ಪ್ರೊಡಕ್ಷನ್ ಮಾಡ್ತಾ ಬರುತ್ತೆ, ಸೆಲ್ಯುಲರ್ ರೆಸ್ಪಾಂಡ್ ಮಾಡ್ತಾ ಬರುತ್ತೆ. ಸೆಲ್ಸ್ ಜೀವಕೋಶಕ್ಕೆ ಎನರ್ಜಿ ಕೊಡುತ್ತೆ, ಬಾಡಿಗೆಲ್ಲ ಜೀವಕೋಶಕ್ಕೆ ಡೈರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾ ಬರುತ್ತೆ. ಜೀವಕೋಶಕ್ಕೆ ನೋನಿ ಮಾತ್ರ ಕೊಡ್ತಾರೆ, ನೋನಿ ಬಿಟ್ಟರೆ ಇದು ಇನ್ನೂ ಬೇಗ ಕೊಡ್ತಾ ಬರುತ್ತೆ. ಇದು ಬೆಸ್ಟ್ ಸಪ್ ಅಂತ ಹೇಳ್ಬೋದು. ಇದು ನೋಡಿ, ಇದು ಆಲ್ಫಾ ಲಿಪಿಕ್ ಆಸಿಡ್ ಅಂತ ಹೇಳಿ ಮಾಡ್ಕೊಟ್ಟಿದೆ. ಇದೇನು ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರುತ್ತೆ, ಫ್ರೀ ರ್ಯಾಡಿಕಲ್ಸ್ ಏನೋ ಡ್ಯಾಮೇಜ್ನ ರಿಪೇರಿ ಮಾಡ್ತಾ ಬರುತ್ತೆ, ಮತ್ತು ಎನರ್ಜೆಟಿಕ್ ಇದು ಮಾಡ್ತಾ ಬರುತ್ತೆ. ಫ್ರೀ ರ್ಯಾಡಿಕಲ್ಸ್ ಏನು ಡ್ಯಾಮೇಜ್ ಆಗ್ತಾರೆ ಅದನ್ನು ಕ್ಲಿಯರ್ ಮಾಡ್ತಾ ಬರುತ್ತೆ. ಇದೊಂದು ಆಲೋವೆರಾ ಹಾಕಿರೋದ್ರಿಂದ ಕಂಪ್ಲೀಟ್ ನಾವು ಏನು ತೊಗೊಂಡ್ರು ಬಾಡಿಗೆ ಅಬ್ಸರ್ವ್ ಮಾಡೋ ಥರ ಹಿಂಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರ ಎಲ್ಲರೂ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೈಲಿ 2 ಕ್ಯಾಪ್ಸೂಲ್ಸ್ನ ಬಳಸಿ. ನಮ್ಮ ಒಂದು ಸ್ವಲ್ಪ ಅಂದರೆ ಏಜ್ನ ಚಿಕ್ಕ ಏಜ್ಗೆ ಒಂದು ಅಂದರೆ ಚಿಕ್ಕ ಏಜ್ಗೆ ಒಂದು ಏಜ್ ಆಗಿರೋ ಥರ ಇರ್ತಾರೆ. ಮತ್ತು ಏನೋ ತೊಗೊಂಡು ಅಬ್ಸರ್ವ್ ಆಗ್ತಿಲ್ಲ ಅಂತ ಹೇಳೋಕ್ಕೆ ಬೆಸ್ಟ್ ಸಪ್ಲಿಮೆಂಟು ವೆಸ್ಟಿನ್ ಸ್ವಲ್ಪ ಅವರು ಕಂಪಲ್ಸರಿ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡೈಲಿ 2 ಕ್ಯಾಪ್ಸೂಲ್ಸ್ ತೊಗೋಬೇಕಾದ್ರೆ ಇದು DP ಬಂದ್ಬಿಟ್ಟು ನಿಮಗೆ MRP 2099 $748 ರೂಪಾಯಿ ಇಟ್ಬಿಡುತ್ತೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ನಾವು ಇದನ್ನ ಎಲ್ಲರೂ ನಮ್ಮ ಒಂದು ಆಫೀಸಲ್ಲಿ ಇವತ್ತು ಲಾಂಚ್ ಮಾಡಿದ್ವಿ, ಪ್ರಾಡಕ್ಟ್ನ ಲಾಂಚ್ ಮಾಡಿದ್ವಿ. ಇದನ್ನ ನಾವು ಬಳಸೋಣ ಅಂತ ಹೇಳ್ತಾ ಪ್ರತಿಯೊಬ್ಬರು ನಮ್ಮ ಟೀಮ್ಮೇಟ್ಸ್ ಎಲ್ಲರೂ ನಾವು ಬೆಳೆಸೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಇವಾಗ ಒಂದು ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್ ಅಂತ ಹೇಳ್ತಾ. ನೋಡಿ, ಆ್ಯಕ್ಚುಲಿ ಫಸ್ಟ್ ನಾನು ಓಪನ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಂದೊಂದು ಇದು ಎಲ್ಲರ ಹತ್ರನೂ ಇದೆ ಆ್ಯಕ್ಚುಲಿ ಕ್ಯಾಪ್ಸೂಲ್ಸು. ಇಟ್ಕೊಳ್ಳಿ, ಇದು ಬರೋಲ್ಲ. ಸೆಲ್ ಪವರ್ ಅನ್ನೋದು ಹಿಂಗಿರುತ್ತೆ ಆ್ಯಕ್ಚುಲಿ. ಒಂದು ನಿಮಿಷ, ಅಂದರೆ ವಾಟರ್ ಹಾಕೊಳ್ಳಿ ಒಂದು ನಿಮಿಷ. ವೆಸ್ಲಿನ್ ಸೆಲ್ ಪವರ್ ಅಂತೇಳಿ ಫಸ್ಟ್ ನಾವು ಬಳಸೋಣ, ಬೇರೆಯವ್ರಿಗೆ ರೆಕಮೆಂಡ್ ಮಾಡೋಣ. ಒಂದು ಅಲ್ಟಿಮೇಟ್ ಪ್ರಾಡಕ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟೀಮಲ್ಲಿ ಎಲ್ಲರೂ ಬಳಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಆ್ಯಕ್ಚುಲಿ ಪ್ರತಿಯೊಬ್ಬರು ಲೀಡರ್ಸು ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ಇದು ಎಲ್ರಿಗೂ ಒಂದು CMD ಡ್ರಾಪ್ಸ್ ಹಾಕಿ, ಜೊತೆಗೆ ಒಂದು CMD ಡ್ರಾಪ್ಸ್ 2 ಡ್ರಾಪ್ಸ್ ಹಾಕಿ. ಇದೆಲ್ಲದಕ್ಕೆ ಎನರ್ಜೆಟಿಕ್ ಪ್ಲಸ್ CMD. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ನೋಡಿ, ನಾವು ಬಳಸೋಲ್ಲಿ ನಾವು ಇದಾಗ್ಬೋದು. ಅದಕ್ಕೋಸ್ಕರ ವಿತ್ ಸಮೇತ ಪ್ರೂಫ್ ಸಮೇತ ನಾವು ತೊಗೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು, ಯಾಕಂದರೆ ವಿತ್ ಕಾನ್ಫಿಡೆಂಟ್ ಅಂತ ತೊಗೊಳ್ತಾ ಇದೀವಿ. ಏನು ಎಲ್ಲ ಬೆಸ್ಟ್ ಸಪ್ಲಿಮೆಂಟ್ ಅಂದರೆ ಹೆಂಗಾಗೋದಕ್ಕೆ, ನ್ಯಾಚುರಲ್ ಆಗಿರೋದಕ್ಕೆ ಮತ್ತು ಹೆಲ್ತಿ ಆಗಿರೋದಕ್ಕೆ ತುಂಬ ಒಂದು ಬೆಸ್ಟ್ ಸಪ್ಲಿಮೆಂಟ್ ಕೊಟ್ಟಿದ್ದಾರೆ. ನಾನು ಕೂಡ ಬಳಸ್ತೀನಿ, ಟೀಮಲ್ಲಿ ಎಲ್ಲರೂ ಬಳಸ್ತಾರೆ ನೋಡಿ. ಆ್ಯಕ್ಚುಲಿ ತೊಗೊಂಡೆ ಆಲ್ಮೋಸ್ಟ್ ಎಲ್ಲರತ್ರ ಒಂದಿದೆ. ಓಕೆ, ನಾನು ತೊಗೊಳ್ತೀನಿ, ಆಮೇಲೆ ಬಗ್ಗೆ ನೀವು ನೋಡಿ. ಇದು ಆ್ಯಕ್ಚುಲಿ ಇಲ್ಲಿ ಹೆಂಗಾಗಿರೋಣ ಅಂತ ಹೇಳ್ಬಿಟ್ಟು ಇಷ್ಟಪಡ್ತೀನಿ. ಎಲ್ಲರೂ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಾಸ್ ಮಾಡಿ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ಎಲ್ಲರೂ ತೊಗೊಳ್ಳೋಣ, ಸೆಲ್ ಪವರ್ ಕ್ಯಾಪ್ಸೂಲ್ಸ್ ತೊಗೊಳ್ಳೋಣ, ಹೆಂಗಾಗೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಆಲ್ಮೋಸ್ಟು ದೇವರಾಜ್ ಸರ್ ಮತ್ತು ಆಲ್ಮೋಸ್ಟ್ ಮಾನಸ ಮೇಡಮ್ ಆಗಲಿ, ಮಂಜುಳಾ ಮೇಡಮ್ ಹತ್ರ ಆಗಲಿ, ಮತ್ತು ಪೂರ್ಣಿ ಮೇಡಮು, ಮತ್ತು ನಮ್ಮ ಜಯಮ್ಮ ಮೇಡಮ್ ಆಗಲಿ, ಶಿಲ್ಪಾ ಮೇಡಮ್ ಹತ್ರ ಆಗಲಿ ಆಲ್ಮೋಸ್ಟು ತೊಗೊಂಡಿದ್ದಾರೆ. ತೊಗೊಳ್ಳೋಣವಾ? ಎಸ್, ಓಕೆ. ಎಲ್ಲರೂ ಯೂಸ್ ಮಾಡಿ ಹೆಂಗಾಗೋಣ ಅಂತ ಹೇಳ್ತಾ ವೆಸ್ಲಿನ್ ಪವರ್ ಸೆಲ್ ಪವರ್ ತೊಗೊಳ್ಳಿ ಎಲ್ಲರೂ. ಆಲ್ಮೋಸ್ಟ್ ಯೋ ತೊಗೊಳ್ಳಿ ಸರ್. ಓಕೆ ತೊಗೊಳ್ಳಿ ಸರ್, ದೇವ್ರು ಸರ್. ಓಕೆ, ಆಲ್ಮೋಸ್ಟ್ ಓಕೆ ನಮ್ದೊಂದು ಓಕೆ ವೆಸ್ಲಿನ್ ಸೆಲ್ ಪವರ್. ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು. ಎಲ್ಲ ಬಳಸಿ ಎಲ್ಲರಿಗೂ ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗುಡ್, feel good, look good, feel good, look good, feel good. Okay, thank you. Wish you well, message. ಇದು ಬಂತ.